ಸರ್ ಸರ್ ಅವತ್ತನೇ ಎಷ್ಟದ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜಧಾನ್ಯಾಂ ಶ್ರೀರಂಗಧಾಮೇಶ್ವರಿ ಮಂದಕಟಾಕ್ಷಲ ಬ್ರಹ್ಮೇಂದ್ರ ಗಂಗಾಧರಾಂ ರಾಂ ತ್ರೈಲೋಕ್ಯ ಕುಟುಂಬಿನೀಂ ಸರೋಜಾಂ ದೇವಕರ್ಣಪ್ರಿಯ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಪ್ರಸನ್ನಾ ಮಮ ಸರ್ವದಾ ओम श्री गुरुभ्यो नमः। ओम प्रणोतिः प्रणोतिः ब्रह्मात्मा देवतः देवी गात्रः प्राणविनियोगः ओम भूम महाजनः स्वाहा आद्य श्री भगवत महापुरुषस्य श्री महाविष्णुनाग्नेय प्रवर्तमानस्य आद्य ब्रह्मणः माध्याह्नकाले अस्य यजमानस्य गोत्रोद्भवस्य विष्णुगोत्रोद्भवस्य तुलसी नामधेयस्य शिवाजी नामधेयस्य रघु नामधेयस्य बसवराज नामधेयस्य अस्य सह कुटुंबस्य ಎಲ್ಲ ಮುಟ್ಟಿ सकर्मस्य समस्तैर्याजवीर्य अभय आयुरारोग्य ऐश्वर्य अभिवृद्धिमादात्मोक्षात्फल फलापुरुषार्थ गणाधिपतिर्दाभ्यन्म परिपूर्ण कृपा कटाक्ष ಮುಟ್ಬಿಡಿ ಅಲ್ಲ ಪರಿಪೂರ್ಣ ಕೃಪಾ ಕಟಾಕ್ಷ ಪ್ರಸಾದ ಫಲ ದಯವಿಟ್ಟು ಹೇಳಿ ಅದು ಕಡೆ ಇಂದ ಕಡೆ ಮನೋಹರಂ ಕಪಿಲಾಕೃತ ಸಯುಕ್ತಂ ದೋಭೋಯಂ ಪ್ರದೃಶ್ಯತಾಂ ಶೋಭಮಾಗ್ರಾಪಯಾಮಿ ಆ ದೇವಸ್ಥಾನ ಎಲ್ಲ ಸಿಕ್ಬಿಡಿ ಅಂತ ಬಿಡಿ ಅರ್ಚನೆ ಮಾಡಿ ಅಕ್ಷತೆ ಎಲ್ಲ ಇದಕ್ಕೆ ಅರ್ಚನೆ ಕರ್ಕೊಂಬರ್ರಿ ಕಡೆ ಏನು ಬಿಟ್ಟು ಅಡಿಕೆ ಒಳ್ಳೆದ ನೋಟ್ ಮಾಡೋಣ ಗೋವಿಂದ ಪಾರ್ವತಿ ಪದೇ ಇದು ಕಡೆ ಏ ಶಾಲು ಅವರ ಕಡೆ ಶಾಲು ಶಾಲು ಕೊಡು ಶಾಲು ಏ ಚರಣ್ ಬರ್ರಿ ಇಬ್ರು ಬರ್ರಿ ಕಡೆ ಸ್ವಲ್ಪ ಸ್ವಲ್ಪ ಅಣ್ಣ ಸರ್ ಬಾಬಾ ಈ ಕಡೆ ಓಕೆ ಸರ್ ಥ್ಯಾಂಕ್ ಯು ಸರ್ ಹೋಗೋಣ ಹೋಗೋಣ ಥ್ಯಾಂಕ್ ಯು ಬರ್ತಾ ಇರುತ್ತಮ್ಮ ಸರ್ ಬನ್ನಿ ಒಂದೇ ನಿಮಿಷ नारायणात्महे वासुदेवाय धीमहि नमो नारायणात्महे वासुदेवाय धीमहि नमो नारायणात्महे वासुदेवाय धीमहि एकदन्ताय विद्महे वक्रतुण्डाय धीमहि तन्नो दन्ति प्रचोदयात् साध्यं साधको देवा साध्यं समसमदा रामदूतकृपा सिद्ध ममाकाय ओय रेडी ಮಾಡ್ಕೊಂಡು ಪಟ ಕೊಡು ಅಂತ ಹೇಳಿ ಆಯ್ತು ನಮಸ್ಕಾರ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ರಕ್ತದಾನ ಮಾಡಿ 3 ಜೀವ ಉಳಿಸಿ ಒಬ್ಬರಿಂದ ಒಬ್ಬರಿಗೆ ಕೊಡಬೇಕು. ಇಲ್ಲಿ ಕೊಡುವಂಥ ರಕ್ತನ ಕಿಡ್ನಿ ಕ್ಯಾನ್ಸರ್ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ.
ದಯವಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸಿ. ಈಗ ತಾನೇ ಹೇಳ್ತಾ ಇದ್ರು, ತುಂಬಾ ಜನಕ್ಕೆ ಆಕ್ಸಿಡೆಂಟ್ ಆದಾಗಲಿ ಅಥವಾ ಡೆಲಿವರಿ ಟೈಮ್ ಅಲ್ಲಾಗ್ಲಿ ತುಂಬಾ ರಕ್ತ ಬೇಕಾಗುತ್ತೆ. ನಾವು ನಮ್ಮ ಮನೆಯವ್ರಿಗೆ ಆದಾಗ ಮಾತ್ರ ಅದನ್ನ ಯೋಚನೆ ಮಾಡ್ತೀವಿ, ಬೇರೆಯವ್ರಿಗಾದ್ರೆ ಯೋಚನೆ ಮಾಡಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರಕ್ತ ಕೆಂಪು ಅನ್ನೋ ಒಂದು ಇದನ್ನ ಹೇಳಕ್ಕೆ ಅವರು ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದಾರೆ. ದಯವಿಟ್ಟು ರಕ್ತದಾನ ಮಾಡಿ. ನಿಮ್ಮ ಒಂದು ರಕ್ತ 3 ಜೀವ ಉಳಿಸುತ್ತೆ. ಇವತ್ತು ನೀವು ಡಾಕ್ಟರ್ ಆಗ್ಬೋದು, ಜೀವ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ರಕ್ತದಾನ ಮಾಡಿ. ಮೂಮೆಂಟ್ ಕೊಡಿ ಅಣ್ಣ, ಇಲ್ಲಿ ನೋಡಿ. ಅಣ್ಣ ಇಲ್ಲಿ ನೋಡಿ. ಹಾಂ ಕೊಡ್ರಿ ಸ್ವಲ್ಪ ಕೇಬಲ್ ಸ್ವೀಟ್ ಬಾಕ್ಸ್ ತೊಗೊಂಬ. ಹಾಗೆ ಇರಲಿ ಅಣ್ಣ, ಒಂದು ಸ್ವಲ್ಪ ಒಂದು ಫೋಟೋ ತೊಗೊಬೇಕು. ಸ್ವೀಟ್ ಬಾಕ್ಸ್ ಕೊಡು. ಗಾಡ್ ಶ್ರೀ ಬಸವರಾಜ ಪಡುಕೋಟೆ ಕನ್ನಡ ರಕ್ಷಣಾ ವೇದಿಕೆಯ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು, ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗಿರುವಂತಹ ಶ್ರೀ ಗೋಸಾಯಿ ಮಠದ ಸ್ವಾಮೀಜಿಯವರು, ಕೊಡ್ತಿದ್ಯಾ? ಹಾಂ ನೋಡಿ. 3 ಜನ ಮಕ್ಕಳಿಗೆ ಯೂಸ್ ಆಗುತ್ತೆ. ಚತುರ್ಥಿಯ ಈ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ. ನಾವು ಇವತ್ತು ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಕನ್ನಡಿಗರ ಸಹಸ್ರಾರು ಕನ್ನಡಿಗರ ಧ್ವನಿಯಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಈ ಶಿವಾಜಿನಗರದ ಘಟಕದ ಅಧ್ಯಕ್ಷರುಗಳಾದಂತಹ ಶ್ರೀ ಬಸವರಾಜ್ ಪಡುಕೋಟೆ ಇವರ ನೇತೃತ್ವ ಮತ್ತು ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೌರಿ ಗಣೇಶ ಹಬ್ಬದ ಗಣೇಶ ಚತುರ್ಥಿಯ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಅದ್ಭುತವಾಗಿ ಎಲ್ಲಾ ಧರ್ಮಗುರುಗಳನ್ನು ಕರೆಸಿ ಆಚರಿಸಿದ್ದಾರೆ. ಆ ಭಗವಂತ, ಆ ಅಲ್ಲ ಪರಮಾತ್ಮ ಗಾಡ್ ಶ್ರೀ ಬಸವರಾಜ ಪಡುಕೋಟೆ ಕನ್ನಡ ರಕ್ಷಣಾ ವೇದಿಕೆಯ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು, ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗಿರುವಂತಹ ಶ್ರೀ ಗೋಸಾಯಿ ಮಠದ ಸ್ವಾಮೀಜಿಯವರು, ಆತ್ಮೀಯರಾದಂತಹ ಸಿಖ್ ಸಮುದಾಯದ ಧರ್ಮಗುರುಗಳು ಶ್ರೀ ಮನ್ಪ್ರೀತ್ ಸಿಂಗ್ ಚಂದು ಮತ್ತು ಫಾದರ್ ಸ್ಮಿತ್ ಅವರು ಸೇರಿದಂತೆ ಚಲನಚಿತ್ರದ ನಟ ಮತ್ತು ಇನ್ನಿತರೆ ಗಣ್ಯರು ಎಲ್ಲಾರನ್ನ ಆ ಭಗವಂತ ಒಳ್ಳೆ ಆರೋಗ್ಯ, ಉನ್ನತ ಸ್ಥಾನಮಾನ ಮತ್ತು ಇನ್ನೂ
ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಸೌಹಾರ್ದತೆ, ಸಹಬಾಳ್ವೆಯ ಸಮನ್ವಯ ಬಾಳಲಿ ಬೆಳಗಲಿ ಅಂತ ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ಚಿರಾಚಿರಂ ವ್ಯಾಪ್ತಂ ತತ್ಪದೇ ಗುರುದರ್ಶತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯನ ಪ್ರಚೋದಯ. ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು. ನಾವು ಇವತ್ತು ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಹಸ್ರಾರು ಕನ್ನಡಿಗರ ಧ್ವನಿಯಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಶಿವಾಜಿನಗರ ಘಟಕದ ಅಧ್ಯಕ್ಷರುಗಳಾದಂಥ ಶ್ರೀ ಬಸವರಾಜು ಪಡುಕೋಟೆ ಮತ್ತು ಇವರ ಪದಾಧಿಕಾರಿಗಳು ಒಂದು ಅತ್ಯುತ್ತಮ ಕಾರ್ಯಕ್ರಮ, ಒಂದು ಅದ್ಭುತ ಕಾರ್ಯಕ್ರಮ. ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತ, ಸಿಖ್ ಎಲ್ಲ ಧರ್ಮಗುರುಗಳನ್ನು ಕರೆಸಿ ಇಲ್ಲಿ ಗೌರಿ ಗಣೇಶ ಚತುರ್ಥಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಮಸ್ತ ಭಾರತ ದೇಶ ಮತ್ತು ನಮ್ಮ ಕನ್ನಡ ನಾಡು, ಕರ್ನಾಟಕ ರಾಜ್ಯದ ಎಲ್ಲ ಬಾಂಧವರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಸಿಗಲಿ ಮತ್ತು ಮುಖ್ಯವಾಗಿ ಈ ನಮ್ಮ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಧರ್ಮಗಳ ನಡುವೆ ಸೌಹಾರ್ದತೆ, ಸಹಬಾಳ್ವೆ, ಸಮನ್ವಯ ಬಾಳಲಿ ಬೆಳಗಲಿ ಮತ್ತು ಈ ಸೌಹಾರ್ದತೆ ಉಳಿಯಲಿ ಅಂತ ಒಂದು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಹಿಂದೂ ಬಾಂಧವರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಸಹೋದರ ಸಹೋದರಿಯರಿಗೂ ಶ್ರೀ ಗೌರಿ ಗಣೇಶ ಚತುರ್ಥಿಯ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ. ಸ್ನೇಹಿತರೆ, ಎಲ್ಲ ಕಡೆ ಎಲ್ಲಿ ಗಣೇಶ ಚತುರ್ಥಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಧರ್ಮದ ಗುರುಗಳು, ಅದು ಸಿಖ್ ಸಮುದಾಯದಿರ್ಬೋದು, ಕ್ರೈಸ್ತ ಸಮುದಾಯದಿರ್ಬೋದು, ಹಿಂದೂ ಸಮುದಾಯದ ಸ್ವಾಮಿಗಳಿರ್ಬೋದು ಮತ್ತು ಮುಸ್ಲಿಂ ಮೌಲ್ವಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಸೂಫಿ ಸಂತರಿರ್ಬೋದು, ಅವರೆಲ್ಲರನ್ನು ಕರೆಸಿ ಆಮಂತ್ರಿಸಿ ಒಂದು ಸೌಹಾರ್ದ ಪರ ಸಂದೇಶನವನ್ನು ನೀಡಬೇಕು ಅಂತ ನಾನು ಕೋರ್ತೇನೆ. ಮತ್ತೊಮ್ಮೆ ನಮ್ಮ ಈ ಕರ್ನಾಟಕ ರಾಜ್ಯ ಕನ್ನಡಿಗರ ಧ್ವನಿಯಾಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀಯುತ ನಾರಾಯಣ ಗೌಡರು ಸಾರು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಈ ಕ್ಷೇತ್ರದ ಶಿವಾಜಿನಗರ ಕ್ಷೇತ್ರದ ಘಟಕದ ಅಧ್ಯಕ್ಷರುಗಳಾದಂಥ ಶ್ರೀ ಬಸವರಾಜ್ ಪಡುಕೋಟೆ, ಎಲ್ಲರಿಗೂ ಯಾರ್ಯಾರು ಮುಖ್ಯ ಅತಿಥಿಗಳು ಸ್ವಾಮೀಜಿ ಎಲ್ಲರೂ ಸೇರಿದ್ದಾರೆ, ಎಲ್ಲರಿಗೂ ಆ ಭಗವಂತನ ಹತ್ರ ನಾನು ಪ್ರಾರ್ಥಿಸುತ್ತೇನೆ, ಅಲ್ಲಾ ಪರಮಾತ್ಮನ ಹತ್ರ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ, ಎಲ್ಲರಿಗೂ ಉನ್ನತ ಸ್ಥಾನಮಾನ ಸಿಗಲಿ. ಈ ನಮ್ಮ ಎಲ್ಲರಿಗೂ ಯಾರ್ಯಾರು ಮುಖ್ಯ ಅತಿಥಿಗಳು ಸ್ವಾಮೀಜಿ ಎಲ್ಲರೂ ಸೇರಿದ್ದಾರೆ, ಎಲ್ಲರಿಗೂ ಆ ಭಗವಂತನ ಹತ್ರ ನಾನು ಪ್ರಾರ್ಥಿಸುತ್ತೇನೆ, ಅಲ್ಲಾ ಪರಮಾತ್ಮನ ಹತ್ರ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ, ಎಲ್ಲರಿಗೂ ಉನ್ನತ ಸ್ಥಾನಮಾನ ಸಿಗಲಿ. ಈ ನಮ್ಮ ಪ್ರೀತಿ, ಸ್ನೇಹ, ಸಹಬಾಳ್ವೆ ಬಾಳಲಿ ಉಳಿಯಲಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು 25ನೇ ವರ್ಷದ ಗಣೇಶೋತ್ಸವನ ಮಾಡ್ತಾಯಿದ್ದೀವಿ, ತಯಾರು ಮಾಡಿದ್ದೀವಿ. ಇವತ್ತು ಏನು ಖುಷಿ ಏನಂದರೆ ಶಿವಾಜಿನಗರದಲ್ಲಿ ವಿಶೇಷ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸೇರಿ ನಾವು ಗಣೇಶೋತ್ಸವನ ಮಾಡ್ತಾಯಿದ್ದೀವಿ, ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, ಕ್ರಿಸ್ಮಸ್ ಮಾಡ್ತಾಯಿದ್ದೀವಿ, ರಂಜಾನು ಮಾಡ್ತಾಯಿದ್ದೀವಿ. ಎಲ್ಲ ಒಗ್ಗಟ್ಟಾಗಿ ನಾವು ಒಂದು ಸಹಬಾಳ್ವೆ ಥರ ಒಂದು ಕುಟುಂಬದ ಥರ ಇದ್ದೀವಿ. ನಾವು ಭಾರತೀಯರು, ನಾವೆಲ್ಲರೂ ಕರ್ನಾಟಕದವರು, ನಾವೆಲ್ಲ ಕನ್ನಡಿಗರದು. ಎಲ್ಲ ಇರೋದು ಮೈಯಲ್ಲಿ ಕೆಂಪು ರಕ್ತ, ಬಿಳಿ ಇಲ್ಲ, ಹಸಿರು ಇಲ್ಲ, ನಾವೆಲ್ಲ ಕನ್ನಡಿಗರು, ಕರ್ನಾಟಕದವರು ಎಲ್ಲ. ಇವತ್ತೇನು ನಮ್ಮ ನಾರಾಯಣಗೌಡರು ಈ ಥರ ಇಡೀ ರಾಜ್ಯದಲ್ಲಿ ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ಸಂಘಟನೆ ನಾಡು ನುಡಿಗೋಸ್ಕರ ಸಮಾಜ ಸೇವೆಯಲ್ಲಿ ಕೂಡ ಇವತ್ತು ಗಣೇಶೋತ್ಸವ ತುಂಬ ಅದ್ದೂರಿಯಾಗಿ ಮಾಡಿದ್ದೀವಿ. ಎಲ್ಲ ಗುರುಗಳನ್ನ ಕರೆಸಿ, ಸ್ವಾಮೀಜಿನ ಆಗ್ಬೋದು, ನಮ್ಮ ಕ್ರಿಸ್ಮಸ್ ಸ್ವಾಮೀಜಿ ಎಲ್ಲರೂ ಬಂದಿದ್ದಾರೆ. 4 ಜನ ಸ್ವಾಮೀಜಿಗಳು ಬಂದಿದ್ದರು, ಭಾಳ ಖುಷಿಯಾಯಿತು. ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಗಣೇಶರಾವ್ ಕೇಸರ್ಕರ್ ಬಂದಿದ್ದರು, ಚಿತ್ರನಟರು. ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಧರ್ಮರಾಜ್ ಬಂದಿದ್ದಾರೆ, ಎಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ. ಭಾಳ ಖುಷಿಯಾಯಿತು. ಇದೇ ಥರ ನಾವೆಲ್ಲರೂ ಶಿವಾಜಿನಗರದ ಎಲ್ಲ ಒಗ್ಗಟ್ಟಾಗಿ ನಾವು ಇರ್ತೀವಿ. ಇವತ್ತು ರಕ್ತನ ಮಾಡಿದ್ದೀವಿ, ನಾವು ನೋಡಿದ್ದೀರ ನೀವು. ಇವತ್ತೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸೇರಿ ರಕ್ತ ಕೊಡ್ತಾಯಿದ್ವಿ. ಭೇದ ಭಾವ ಇಲ್ಲ, ಇಲ್ಲಿ ಕೋಮುಗಲಭೆ ಇಲ್ಲ. ನಮ್ಮ ಶಿವಾಜಿನಗರದಲ್ಲಿ ನಾವೆಲ್ಲ ಅಣ್ಣ ತಮ್ಮರಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಎಲ್ಲರಿಗೆ ಗಣೇಶ ಹಬ್ಬದ ಶುಭಾಶಯಗಳು. ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಇವತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ವತಿಯಿಂದ ಇವತ್ತು ಶಿವಾಜಿನಗರದಲ್ಲಿ ಶ್ರೀ ಬಸವರಾಜ ಪಡ್ಕೋಟೆ ಅವರ ನೇತೃತ್ವದಲ್ಲಿ ಸರ್ವಧರ್ಮ ಸಹಬಾಳ್ವೆ ಅನ್ನುವ ರೀತಿಯಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಒಂದು ಕಡೆ ಒಟ್ಟು ಮಾಡಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಣೇಶ ಪೂಜೆ ಮಾಡೋ ಮೂಲಕ ನಾವೆಲ್ಲರೂ ಒಂದು ಅನ್ನೋ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವಂತಹ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಅಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಭೇದ ಇಲ್ಲ. ಕರ್ನಾಟಕದ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡಿಗರೇ ಅನ್ನೋ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈಗಾಗಲೇ ಸಾರಿದ್ದಾರೆ. ಅದೇ ರೀತಿಯಲ್ಲಿ ನಾರಾಯಣಗೌಡರ ಬಣದವರು ಯಾವುದೇ ರೀತಿಯ ಜಾತಿ ಭೇದಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಕನ್ನಡಿಗರು ಒಂದು, ನಾವೆಲ್ಲರೂ ಕನ್ನಡಿಗರು ಒಂದಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಹಲವಾರು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರೂ ಒಂದು ಅನ್ನೋ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವಂತಹ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಅಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಭೇದ ಇಲ್ಲ. ಕರ್ನಾಟಕದ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡಿಗರೇ ಅನ್ನೋ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈಗಾಗಲೇ ಸಾರಿದ್ದಾರೆ. ಅದೇ ರೀತಿಯಲ್ಲಿ ನಾರಾಯಣಗೌಡರ ಬಣದವರು ಯಾವುದೇ ರೀತಿಯ ಜಾತಿ ಭೇದಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಕನ್ನಡಿಗರು ಒಂದು, ನಾವೆಲ್ಲರೂ ಕನ್ನಡಿಗರು ಒಂದಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಹಲವಾರು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ಕನ್ನಡ ನಾಡಿಗೆ ಒಂದು ಮಾದರಿಯಾಗಿದ್ದಾರೆ. ಜೊತೆಗೆ ಈ ಒಂದು ಸಂದೇಶ ಸಾರುವಂತಹ ಈ ಒಂದು ಶಿವಾಜಿನಗರದಲ್ಲಿ ಪ್ರತಿ ವರ್ಷ ಈ ರೀತಿಯ ಧರ್ಮಗುರುಗಳನ್ನು ಸೇರಿಸಿ ನಾವೆಲ್ಲರೂ ಒಂದು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಒಂದು ಗಣೇಶೋತ್ಸವದ ಸಮಯದಲ್ಲಿ ಯಾರೂ ಕೂಡ ಜಾತಿ ಮತಗಳಿಗೆ ಅವಕಾಶ ಕೊಡದೆ ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ, ಕನ್ನಡ ನಾಡಿಗಾಗಿ ನಾವು ಸೇವೆಯನ್ನು ಸಲ್ಲಿಸೋಣ ಅಂತ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ಹಲವಾರು ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದರ ಮೂಲಕ ನಮ್ಮ ಸಮಾಜದ ಒಂದು ಕಂಟಕವನ್ನು ತಂದು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ನಾವೆಲ್ಲರೂ ಒಂದು, ಎಲ್ಲರ ದೇಹ ರಕ್ತದಲ್ಲೂ ಕೂಡ ಕೆಂಪು ರಕ್ತನೇ ಇರೋದು. ಯಾವ ಜಾತಿಲೋ ಜಾತಿ ವಯಸ್ಸು ರಕ್ತಗಳು ಬೇರೆ ಇಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಯಾವ ಜಾತಿಯವನ ರಕ್ತ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಜಾತಿ ನಾವು ಮಾಡ್ಕೊಂಡಿರೋದು, ಭಗವಂತ ಸೃಷ್ಟಿ ಮಾಡಿರೋದು ಒಂದೇ ಜಾತಿ, ಅದರಲ್ಲಿ ಜಾತಿನೇ ಇಲ್ಲ ಯಾವುದನ್ನು. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಗಣೇಶನ ಒಂದು ಉತ್ಸವದ ಹೆಸರಿನಲ್ಲಿ ನಾವೆಲ್ಲರೂ ಒಂದಾಗೋಣ, ಒಂದು ಸಹಬಾಳ್ವೆಯನ್ನು ಸಾರೋಣ ಅಂತ ನಮ್ಮೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರಾದಂಥ ಬಸವರಾಜ ಪಡ್ಕೋಟೆ ಅವರ ನಾಯಕತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶ ಉತ್ಸವವನ್ನು ಎಲ್ಲ ಧರ್ಮದ ಗುರುಗಳ ಜೊತೆಯಲ್ಲಿ ಆಚರಿಸುವಂಥದ್ದು ವಿಶೇಷ. ಇಡೀ ಬೆಂಗಳೂರಿನಲ್ಲಿ, ಇಡೀ ರಾಜ್ಯದಲ್ಲಿ, ಬೆಂಗಳೂರು ಅಂತ ಹೇಳೋದು ಬೇಡ, ಇಡೀ ರಾಜ್ಯದಲ್ಲಿ ಎಲ್ಲಾದರೂ ವಿಶೇಷವಾಗಿ ಗಣೇಶೋತ್ಸವವನ್ನು ಆಚರಿಸ್ತಾರೆ ಅಂದರೆ ನಮ್ಮ ಬಸವರಾಜ ಪಡ್ಕೋಟೆಯವರ ನಾಯಕತ್ವದಲ್ಲಿ ಶಿವಾಜಿನಗರದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ನಡೆಸುವಂಥದ್ದು. ಇವತ್ತು ಎಲ್ಲರೂ ಮಾತಾಡಿದ ರೀತಿಯಲ್ಲಿ ಹೇಳಿದ ಹಾಗೆ ಧರ್ಮದ ಮಧ್ಯೆ ಬೆಂಕಿ ಹಚ್ಚಿ ತನ್ನ ರಾಜಕೀಯದ ತೇವಲನ್ನು ತೋರುವಂಥ ಜನರ ಮಧ್ಯದಲ್ಲಿ ಇವತ್ತು ಗಣೇಶ ಉತ್ಸವವನ್ನು ಮಾಡೋದ್ರ ಮುಖಾಂತರ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಮನುಕುಲದ ಜನ ಇದ್ದೀವಿ. ನಮ್ಮಲ್ಲಿ ಹರಿಯೋದು ಕೆಂಪು ರಕ್ತ ಹೊರತು ಕೇಸರಿ ರಕ್ತ ಅಲ್ಲ, ಹಸಿರು ರಕ್ತ ಅಲ್ಲ, ಬಿಳಿ ರಕ್ತ ಅಲ್ಲ, ಎಲ್ಲ ಮನುಷ್ಯನ ದೇಹದಲ್ಲಿ ಹರಿಯುವಂಥದ್ದು ಕೆಂಪು ರಕ್ತ. ಹಾಗಾಗಿ ಈ ಧರ್ಮ ಎಂಬ ಭೇದವನ್ನು